ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 2 BHK ಫ್ಲ್ಯಾಟ್ ಫ್ರೆಂಡ್, ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ರಾಜ್ಯ ಸರ್ಕಾರದಿಂದ ಕಟ್ತಿರುವಂತಹ 2 BHK ಫ್ಲ್ಯಾಟು ನಿರ್ಮಾಣ ಅಂತಲೇ ಹೇಳ್ಬೋದು. ಫ್ರೆಂಡ್, ಈ 2 BHK ಫ್ಲ್ಯಾಟ್ಗಳು ಏನು ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. ಸುಮಾರು ಮುಂಚೆ ಇದು 14 ಲಕ್ಷ ಚಿಲ್ಲರೆ 2 BHK ಫ್ಲ್ಯಾಟ್ ಇತ್ತು. 14 ಲಕ್ಷ 2 BHK ಆದಮೇಲೆ GST ಆ್ಯಡ್ ಆಗಿ 14,80,000 ಇತ್ತು. ಅದನಂತರ ಇದು ನಿಮಗೆ 3 ಕಂತಿನಲ್ಲಿ ಇದು ಕಟ್ಟೋಕ್ಕೆ ಅವಕಾಶ ಆಯಿತು. ಈಗ 3 ಲಕ್ಷ ರೂಪಾಯಿ ಕಟ್ಬಿಟ್ಟು ಅದರ ನಂತರ ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೇಕಾಯಿತು ನೀವು. ಆದ ನಂತರ ಇನ್ನೊಂದು ಕಂತಲ್ಲಿ ನಂತರ 4ನೇ ಕಂತಲ್ಲಿ ಎಷ್ಟು ಅಮೌಂಟು ಬ್ಯಾಲೆನ್ಸ್ ಇದೆಯೋ ಅಷ್ಟು ಅಮೌಂಟ್ ಕಟ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಯಿತು. ಈ ಥರ ಇಲ್ಲಿ ರಾಜೀವ್ ಗಾಂಧಿ ವ್ಯವಸ್ಥೆ ಮಾಡಿತ್ತು. ಬಟ್ BPL ಕಾರ್ಡ್ ಹೋಲ್ಡರ್ ಮಾತ್ರ 2 BHK ಫ್ಲ್ಯಾಟು ಇದು ನಿರ್ಮಾಣ ಅಂತ ಹೇಳಿತ್ತು. ಏನು ಬೆಂಗಳೂರು ನಿವಾಸಿಗಳಿಗೂ ಮಾತ್ರ ಅಂತಲೇ ಇಲ್ಲಿ 2 BHK ಫ್ಲ್ಯಾಟು ಇಲ್ಲಿ ತಿಳಿಸಿತ್ತು. ಅದರ ನಂತರ ಇಲ್ಲಿ 2 BHK ಫ್ಲ್ಯಾಟು ಸ್ಟಾಪ್ ಆಯಿತು. ಏನು ರಾಜ್ಯ ಸರ್ಕಾರದಿಂದ ಕಟ್ತಿರುವಂಥ 2 BHK ಫ್ಲ್ಯಾಟು ಬೆಂಗಳೂರಿನಲ್ಲೆಲ್ಲ ಸ್ಟಾಪ್ ಆಯಿತು. ಫ್ರೆಂಡು, ಬೆಂಗಳೂರಿನಲ್ಲಿ 2 BHK ಫ್ಲ್ಯಾಟ್ಗಳು ಯಶವಂತಪುರ ಮತ್ತು ಯಲಹಂಕ ಕ್ಷೇತ್ರದಲ್ಲಿ, KR ಪುರಮು, ಆನೇಕಲ್ ಗ್ರಾಮಾಂತರದಲ್ಲಿ ಇವೆಲ್ಲ ಕಟ್ತಾಯಿದ್ರು. ಯಶವಂತಪುರದಲ್ಲಿ ನೆಲ್ಲಗುಳಿ ಆಗಿರ್ಬೋದು, ಕೆಂಚನಪುರ ಆಗಿರ್ಬೋದು, ಭೀಮಕುಪ್ಪೆ, ಏನೋ ಮೈಸೂರು ರಸ್ತೆ ಹತ್ರ ಬರುವಂಥ ಭೀಮಕುಪ್ಪೆ 2 BHK ಫ್ಲ್ಯಾಟು, ಮತ್ತು ದಾಸರಹಳ್ಳಿ ಕ್ಷೇತ್ರದಲ್ಲಿ ಗಾಣಿಹಳ್ಳಿ ಇಲ್ಲಿ 2 BHK ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾಯಿದ್ವು. ನಂತರ ಇಲ್ಲಿ ಆನೇಕಲ್ ಗ್ರಾಮಾಂತರ, ಲಿಂಗಾಪುರದಲ್ಲಾಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಆನೇಕಲ್ ಗ್ರಾಮಾಂತರ, ಗುಳಿ ಮಂಡಳ, ಲಿಂಗಾಪುರ, ನಂತರ ಇಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ನಾಟ್ಯ ದಾಸರಹಳ್ಳಿಯಲ್ಲಿ ಇಷ್ಟು ಕಡೆ 2 BHK ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾಯಿದ್ವು. ಫ್ರೆಂಡ್, ಈಗ ಅದಾದ ನಂತರ ಇಲ್ಲಿ ನಿರ್ಮಾಣ ಆದಮೇಲೆ ಎಲ್ಲ ಸುಮಾರು 3 ವರ್ಷ 4 ವರ್ಷದಿಂದ ಅರ್ಜಿ ಕರೆಯಾಗಿದೆ. ಸಹಿತ 3 ವರ್ಷ ಆದಮೇಲೆ ಇದು ಸ್ಟಾಪ್ ಮಾಡಿದ್ರು. 2 BHK ಫ್ಲ್ಯಾಟ್ ಹಂಗೆ ಸ್ಟಾಪ್ ಮಾಡಿದ್ರು. ಇದು ಏನಪ್ಪ ಅಂದರೆ ಗುಳಿ ಮಂಡಲದಲ್ಲಿ ಮಾತ್ರ ಒಂದು ಕಡೆ ಇದು ಕೊಟ್ಟಿದ್ದಾರೆ. ಮತ್ತು KR ಪುರಂ ಕಡೆ ಇದು KR ಪುರಂ ಕಡೆ ನಾರಾಯಣಪುರದಲ್ಲೂ ಇದು ನಿರ್ಮಾಣ ಆಯ್ತದೆ. ನಾರಾಯಣಪುರದಲ್ಲೂ ಸಹ ಇದು 2 BHK ನಿರ್ಮಾಣ ಆಯ್ತವೆ. ಇವೆಲ್ಲ ಸ್ಟಾಪ್ ಮಾಡಿದ್ರು. ಅಂದರೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಸ್ಟಾಪ್ ಮಾಡಿಬಿಟ್ಟು ನಾವು ಹರಾಜಿನಲ್ಲಿ ಕರಿತೀವಿ ಅಂತ ತಿಳಿಸಿದ್ರು. ಫ್ರೆಂಡ್, ಹರಾಜಿನಲ್ಲಿ ನಾವು ಕರಿತೀವಿ ಅಂತ ತಿಳಿಸಿದಾಗ ನಂತರ ಅದು ಸ್ವಲ್ಪ ಒಂದು ವರ್ಷಗಟ್ಟಲೆ ಇದು ಸ್ಟ್ರಕ್ ಆಯಿತು. ಈಗ ಮತ್ತೆ ಏನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ರಾಜೀವ್ ಗಾಂಧಿ ವಸತಿ ನಿಗಮ ಅಧ್ಯಕ್ಷರು ಎಲ್ಲ ಸೇರ್ಕೊಂಡು ಮಾತಿನಲ್ಲಿ ಕೇಳಿದಾಗ ಹರಾಜು ಬೀಟಲ್ಲಿದೆ, ಹರಾಜು ಬೇಡ, ಇದು 2 BHK ಹರಾಜು ಬೇಡ, ಎಲ್ಲರೂ ತಗೋಬೇಕು, ಎಲ್ಲರಿಗೂ ಇದು ಸಿಗಬೇಕು ಅಂತ ಈ ಲಾಟ್ರಿ ಮುಖಾಂತರ ನೀವು ಇದು ಮಾಡಿ 2 BHK ಫ್ಲ್ಯಾಟ್ ಅಂತ ತಿಳಿಸಿದ್ದಾರೆ. ಫ್ರೆಂಡ್, ಇಲ್ಲಿ ಅಧ್ಯಕ್ಷರು ಸಹ ಮಾತಾಡಿರೋದು ನಿಮಗೆ ಕ್ಲಿಪ್ ತೋರಿಸ್ತೀನಿ. ಅದು ಏನು ಅಂತ ಆಪ್ಷನ್ ಬೇಡ, ಅಂದರೆ ಹರಾಜು ಬೇಡ, ಹರಾಜು ಬೀಟಲ್ಲಿ ಬೇಡ, ಇದು ಈ ಲಾಟ್ರಿ ಮುಖಾಂತರ ತಿಳಿಸಿ ಅಂತ ತಿಳಿಸ್ತಾ ಇದ್ದಾರೆ. ಈ ಲಾಟ್ರಿ ಮುಖಾಂತರ ಅಂದರೆ ನೀವು ಅರ್ಜಿ ಆದಮೇಲೆ ಗೌರ್ಮೆಂಟಿಂದ ಈಗ ಆಪ್ಷನ್ ಮಾಡ್ಲಿಕ್ಕೆ ಡೈರೆಕ್ಷನ್ ಇತ್ತು. ನಿನ್ನೆ ನಡೆದಂಥ ಒಂದು ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಆಪ್ಷನ್ ಮಾಡೋದು ಬೇಡ, ಅದನ್ನು ಈ ಲಾಟ್ರಿ ಮೂಲಕ ನೀವು ಮಾಡಿ ಅಂಥೇಳಿ. ಈ ಲಾಟ್ರಿ ಮಾಡಿದಾಗ ಯಾರು ಜೆನ್ಯೂನ್ ಬೆನಿಫಿಷರಿ ಇದ್ದಾರೆ ಸೆಲೆಕ್ಷನ್ ಆದಮೇಲೆ ಅದೇನು ಸೋರ್ಸ್ ಬರ್ತದೆ, ರೆವಿನ್ಯೂ ಬರ್ತದೆ, ಆ ದುಡ್ಡಿಂದ ನಾವು 1 BHKನ ಇಮಿಡಿಯೇಟ್ ತೊಗೊಳ್ತೀವಿ. ಸೊ ವಿದಿನ್ ಇಷ್ಟು ಅಮೌಂಟು ಫಿಕ್ಸ್ ಅಂತ ಮಾಡಿರ್ತಾರೆ. ಅರ್ಜಿ ಹಾಕಿ ನಂತರ ಡೆಪಾಸಿಟ್ ಇಡಬೇಕಾಗುತ್ತೆ. ಈ KHP ಕಡೆ ನೋಡ್ತಾ ಇದ್ದೀವಿ. KHP ಕಡೆ ಈ ಹರಾಜು ಅಂತ ಮಾಡ್ತಾಯಿದ್ದಾರೆ. ಆ KHP ಕಡೆ ಯಾವ ಥರ ಅಂತಂದರೆ ಒಂದು ಅರ್ಜಿ ಹಾಕೋಕ್ಕೂ ಇಷ್ಟು ಅಮೌಂಟು ಅಂತ ಒಂದು 300, 400, 500 ಈ ಥರ ಅರ್ಜಿ ಹಾಕೋಕ್ಕೂ ಸಹ ಶುಲ್ಕ ತಾಂತಾರೆ. ಫ್ರೆಂಡ್, ಇಲ್ಲಿ ಅರ್ಜಿ ಹಾಕೋಕ್ಕೂ ಶುಲ್ಕ ತಾಂತಾರೆ. ಅದರ ನಂತರ ಡೆಪಾಸಿಟ್ ಅಂತ ಇಡ್ತಾರೆ. ಒಂದು ಡೆಪಾಸಿಟ್ ಒಂದು ಕ್ಯಾಟಗಿರಿ ವೈಸ್ ಡೆಪಾಸಿಟು, ಅಂದರೆ EWS ಬಡವರಿಗೆ ಒಂದಿಷ್ಟು ಅಮೌಂಟು, ಮಧ್ಯವರ್ತಿಗಳಿಗೆ ಅಮೌಂಟು, ಮತ್ತು ಶ್ರೀಮಂತರಿಗೆ ಒಂದಿಷ್ಟು ಡೆಪಾಸಿಟ್ ಅಮೌಂಟು, ಮತ್ತು ಅತಿ ಶ್ರೀಮಂತರಿಗೆ ಅಷ್ಟು ಡೆಪಾಸಿಟ್ ಅಂತ 4 ಡಿವೈಸಲ್ಲಿ ಇಲ್ಲಿ ಮಾಡಿಬಿಟ್ಟು ಇವರು KHP ಅವರು ಇದು ಮಾಡ್ತಾರೆ. ಈ ಲಾಟ್ರಿ ಮುಖಾಂತರ ಎತ್ತಾರೆ. ಫ್ರೆಂಡ್, ಈ ಲಾಟ್ರಿ ಆಯ್ಕೆ ಆದವ್ರಿಗೆ ಏನು ಅವ್ರಿಗೆ ಸೆಲೆಕ್ಟ್ ಆದವ್ರಿಗೆ ನೆಕ್ಸ್ಟು ಅಮೌಂಟ್ ಕಟ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಅದು ಅಮೌಂಟು ಏನು ಇಂಟ್ರೆಸ್ಟ್ ಇಲ್ದೇ ಅವ್ರಿಗೆ ರಿಟರ್ನ್ ಕೊಡ್ತಾರೆ. ಇದು KHP ರೂಲ್ಸ್ ಆಗಿರುತ್ತೆ. ಇಲ್ಲಿ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. 1 BHK ಫ್ಲ್ಯಾಟ್ ಅರ್ಜಿ ಸಲ್ಲಿಸೋಕ್ಕೇನು ಶುಲ್ಕ ಇಲ್ಲ. 2 BHK ಫ್ಲ್ಯಾಟ್ಗೆ ಅರ್ಜಿ ಹಿಂದೆ ಏನು ಹಾಕ್ತಿಲ್ದರು ಅದು ಏನು ಸಹ ಅಮೌಂಟ್ ಕಟ್ಟಿಲ್ಲ. ಅದು ಏನೇ ನೇರವಾಗಿ ನೀವು ಅರ್ಜಿ ಸಲ್ಲಿಸ್ಕೋಬೋದು. ಯಾವುದೇ ಅಮೌಂಟು ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ
ತಾಂಡಿರಲಿಲ್ಲ. ಇದು ಆಪ್ಷನ್ ಇರೋದ್ರಿಂದ ಯಾವ ರೀತಿ ಮಾಡ್ತಾರೆ ಅಂತ ಅಪ್ಡೇಟ್ ಬಂದಾಗ ಖಂಡಿತ ನಿಮಗೆ ಮಾಹಿತಿ ಕೊಡ್ತೀನಿ. ಇನ್ನು ಸದ್ಯದಲ್ಲೇ ಈ ಅಪ್ಡೇಟ್ ಬರುತ್ತೆ. ಅಪ್ಡೇಟ್ ಬಂದಾಗ 2 BHK ಫ್ಲ್ಯಾಟು ಈ ಆಪ್ಷನಲ್ಲಿ ಅರ್ಜಿ ಯಾವಾಗ ಕರೀತಾರೆ, ಅಂದರೆ ಲಾಟ್ರಿ ಈ ಆಪ್ಷನ್ ಅಂತೀನಿ, ಲಾಟ್ರಿ ಮುಖಾಂತರ ಯಾವಾಗ ಕರೀತಾರೆ, ಈ ಆಪ್ಷನ್ 2 BHK ಫ್ಲ್ಯಾಟು ಯಾವಾಗ ಕರೀತಾರೆ ಅನ್ನೋ ನಿಮಗೆ ವಿಷಯ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ ನೋಡಿ. 2 BHK ಫ್ಲ್ಯಾಟು ಇದು ಅಂದಾಜು ಒಂದು 420 ಸ್ಕ್ವೇರ್ ಫೀಟಲ್ಲಿ ನಿರ್ಮಾಣ ಆಗುತ್ತೆ. 420 450 ಒಳಗಡೆ ಇದು ಸ್ಕ್ವೇರ್ ಫೀಟಲ್ಲಿ ನಿರ್ಮಾಣ ಆಯ್ತಿರುವಂಥ 2 BHK ಫ್ಲ್ಯಾಟ್. ಯಾಕಂದರೆ ನಾನು ವಿಸಿಟ್ ಮಾಡಿದ್ದೀನಿ. 1 BHKಯಿಂದ 2 BHK ಫ್ಲ್ಯಾಟು ರೂಮ್ಸ್ಗಳು ದೊಡ್ಡದಾಗಿದ್ದಾವೆ. ಬೆಡ್ರೂಮ್ಸ್ ಆಗಿರ್ಬೋದೆಲ್ಲ ಆಗಿರ್ಬೋದು. ರೂಮ್ ಸಿಸ್ಟಮ್ ಚೆನ್ನಾಗಿದೆ. ಒಂದು ಹಾಲು, ನಂತರ ಒಂದು ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಬೇರೆ ಇರುತ್ತೆ, ಮತ್ತು ಸಪ್ರೇಟಾಗಿ ಇನ್ನೊಂದು ಬಾತ್ರೂಮು ಇರುತ್ತೆ. ಅದರ ನಂತರ ಇನ್ನೊಂದು ಬೆಡ್ರೂಮು, ಅದು ಸಿಂಗಲಲ್ಲಿ ಅಲ್ಲೇನು ಅಟ್ಯಾಚ್ ಬಾತ್ರೂಮ್ ಇಲ್ಲ. ನಂತರ ಕಿಚನು, ಈ ಥರ ಕಿಚನ್ ಕೊಟ್ಟಿರ್ತಾರೆ. ಇಲ್ಲ ಏನಪ್ಪ ಅಂದರೆ ಕಾರ್ನರ್ ಒಂದು ಸ್ವಲ್ಪ ಹಿಂದ್ಗಡೆ ಬಟ್ಟೆ ಒಣಗಿಸೋಕ್ಕೆ ಅವು ಇವು ಕೊಡಬೇಕಾಯ್ತು, ಇಲ್ಲೊಂದು ಸ್ವಲ್ಪ ಇಲ್ಲ. ಅದು ಬಿಟ್ಟರೆ ಇಲ್ಲಿ ಫೆಸಿಲಿಟಿ, ನೀರಿನ ವ್ಯವಸ್ಥೆ, ಇಲ್ಲಿ ಬೋರ್ಗಳು ಇರ್ತವೆ. ಏನು ಕಾವೇರಿ ಹತ್ತಿರ ಇರೋ ಕೊಡ್ತೀನಿ ಅಂತ ತಿಳಿಸ್ತಾ ಇದ್ದಾನೆ. ಮೂಲಭೂತ ಸೌಕರ್ಯಗಳನ್ನ ನಾವು ಒದಗಿಸ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಇಷ್ಟು ನಿಮಗೆ ಹೇಳಿದ್ರೆ ಧೂಳಿ ಮಂಡಲದಲ್ಲಿ ಮಾತ್ರ ಅಲ್ಲಿ ಏನೋ 2 BHK ಫ್ಲ್ಯಾಟಲ್ಲಿ ಜನಗಳು ಆಯ್ಕೆ ಮಾಡಿದ್ದಾರೆ. ಅಲ್ಲಿ ಏನೋ ಅಷ್ಟು ಸಮಸ್ಯೆ ಇಲ್ಲ. ಫ್ರೆಂಡ್, ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. 2 BHK ಫ್ಲ್ಯಾಟ್ ಒಂದೇ ಕಡೆ ಅದು ಕೊಟ್ಟಿರೋದು, ಅದು ಧೂಳಿ ಮಂಡಲದಲ್ಲಿ ಮಾತ್ರ. ಅಲ್ಲಿ ಇದುವರೆಗೂ ಎಲ್ಲ ಫ್ಲ್ಯಾಟ್ಗಳು ಬುಕ್ ಆಗಿದ್ದಾವೆ. ಸಾಕಷ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ವಾಸವಾಗೂ ಇದ್ದಾರೆ 2 BHK ಫ್ಲ್ಯಾಟಲ್ಲಿ. ಇಷ್ಟು ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ 2 BHK ಫ್ಲ್ಯಾಟದು. ಇನ್ನೇನು ಅವರು ತಿಳಿಸಿದ್ದಾರೆ, ರಾಜೀವ್ ವಸತಿ ನಿಮ್ಮ ಅಧ್ಯಕ್ಷರು ತಿಳಿಸಿ 2 BHK ಆಪ್ಷನ್ನಲ್ಲಿ ಇರುತ್ತೆ ಅಂತ. ಇನ್ನೇನು ಅದು ಸಿದ್ಧತೆ ಮಾಡ್ಕೊಂಡು ಖಂಡಿತವಾಗಿ ತಾಳ ಅಂತಾರೆ 2 BHK ಫ್ಲ್ಯಾಟ್ಗೆ ಬೆಂಗಳೂರಿನಲ್ಲಿ. ನಿಮ್ಗೆ ಹೇಳ್ದಂಗೆ ನಾವು ಏನು ಯಶವಂತಪುರ ಕ್ಷೇತ್ರ, ಯಲಹಂಕ ಮತ್ತು ದಾಸರಳ್ಳಿ, KR ಪುರಂ ಮತ್ತು ಈ ಆನೇಕಲ್ ಗ್ರಾಮಾಂತರ, ಲಿಂಗಾಪುರ, ಈ ಥರ ಎಲ್ಲಿ ಖಾಲಿ ಇದ್ದಾವೆ ಅಲ್ಲಿ ಅವರು ಈ ಲಾಟ್ರಿ ಮುಖಾಂತರ ನಿಮಗೆ ಕರೀತಾರೆ ಅರ್ಜಿ. ಅವಾಗ ನೀವು ಅಲ್ಲಿ ಅರ್ಜಿ ಹಾಕ್ಬೋದು. ಆ ಮೂಮೆಂಟಲ್ಲಿ ಖಂಡಿತವಾಗಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಯಾಕೆಂದರೆ ರಾಜೀವ್ ವಸತಿ ನಿಗಮದ ಅಪ್ಡೇಟು ಫುಲ್ಲು ನಾನು ಕೊಡ್ತಾ ಇರೋದೆ. ಇಲ್ಲಿ ನಾನು ಅತಿ ಹೆಚ್ಚು ಕೊಡ್ತಾ ಇರೋದು ಸುಮಾರು ಒಂದು 6-7 ವರ್ಷದಿಂದ. ಇಲ್ಲಿಗೆ ಏನೇ ಒಂದು BHK ಫ್ಲ್ಯಾಟು ಇಲ್ಲೇ 1 BHK ಆಗಲಿ 2 BHK ಆಗಲಿ ವೆಬ್ಸೈಟಲ್ಲಿ ಬಿಟ್ಟಾಗ ಇಮಿಡಿಯೇಟ್ಲಿ ಅಪ್ಡೇಟ್ ನಿಮಗೆ ಕೊಡ್ಕೊಂಡು ಬರ್ತಾಯಿದ್ದೀನಿ. ಇದು ಸಹ ಅದೇ ಥರ 2 BHK ಫ್ಲ್ಯಾಟ್ ಖಂಡಿತವಾಗಿ ನಿಮಗೆ ಅಪ್ಡೇಟ್ ಕೊಡ್ತಿರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್.